ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಒಂದು ಜಲಸಂಧಿ ಬಂದ್ ಮಾಡಿ ಇಡೀ ಜಗತ್ತೇ ಒದ್ದಾಡ್ತಾ ಇದೆ. ಅಂಥದ್ರಲ್ಲಿ ಇನ್ನೊಂದು ಜಲಸಂಧಿ ಬಂದ್ಗೆ ಜಗತ್ತು ಸಿದ್ಧವಾಗಿದೆಯಾ? ಖಂಡಿತ ಇಲ್ಲ. ಹಾರ್ಮೋಸ್ ಜಲಸಂಧಿಯನ್ನ ಒಂದು ಕಡೆ ಇರಾನ್ ಬ್ಲಾಕ್ ಮಾಡಿ ಕೇವಲ ತನ್ನ ಮಿತ್ರ ರಾಷ್ಟ್ರಗಳ ಹಡಗುಗಳಿಗೆ ಮಾತ್ರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಅಮೆರಿಕ ಅದೇ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡಿ ಇರಾನ್ ಬಂದರ್ನಿಂದ ಯಾವ ಹಡಗುಗಳು ಟೋಲ್ ಕಟ್ಟಿ ಬಂದರೂ ಕೂಡ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಇದನ್ನೇ ತಡೆದುಕೊಳ್ಳೋದಕ್ಕೆ ಆಗದೇ ಇರುವಂಥ ವಿಶ್ವಕ್ಕೆ ಈಗ ಮತ್ತೊಂದು ಪ್ರಮುಖ ಜಲಸಂಧಿಯ ಬಂದಾದರೆ ಇನ್ನಷ್ಟು ವಿಲವಿಲ ಅಂತ ಒದ್ದಾಡೋದು ಪಕ್ಕ. ನಾವೀಗ ಹೇಳ್ತಾ ಇರೋದು ಮಲಕ್ಕಾ ಜಲಸಂಧಿಯ ಬಗ್ಗೆ. ಇದು ಇಂಡೋನೇಷ್ಯಾ, ಸಿಂಗಾಪುರ ಹಾಗೂ ಮಲೇಷ್ಯಾ ಮಧ್ಯೆ ಬರುವಂಥ ಜಲಸಂಧಿ. ಈಗ ಯಾವ ದೇಶವೂ ಇದನ್ನು ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ. ಬದಲಾಗಿ ಕಳೆದ ವಾರ ಒಂದು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಅದು ಅಮೆರಿಕ ಹಾಗೂ ಇಂಡೋನೇಷ್ಯಾ ಮಧ್ಯೆ. ಆದರೆ ಈ ಒಪ್ಪಂದ ಯಾವುದು ಅಂತ ಹೇಳಬೇಕಲ್ವಾ? ಇದು ರಕ್ಷಣಾ ದೃಷ್ಟಿಯಿಂದ ಮಾಡಿಕೊಳ್ಳಲಾಗಿರುವಂಥ ಒಪ್ಪಂದ. ಇದರಿಂದ ಅಮೆರಿಕಾಗೆ ಇಂಡೋನೇಷ್ಯಾದ ವಾಯು ಪ್ರದೇಶವನ್ನು ಉಪಯೋಗಿಸೋಕೆ ಅನುಮತಿ ಸಿಕ್ಕಾಗಿದೆ. ಇದರಿಂದ ಪೆಸಿಫಿಕ್ ಹಾಗೂ ಹಿಂದೂ ಮಹಾಸಾಗರದ ಮೇಲೆ ಅಮೆರಿಕಾದ ಕಣ್ಗಾವಲು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈ ಜಲಸಂಧಿಯಿಂದ ಅಮೆರಿಕಾಗಷ್ಟೇನು ಲಾಭ ಇಲ್ಲ, ಆದರೆ ರಕ್ಷಣಾ ದೃಷ್ಟಿಯಿಂದ ಇದು ಅಮೆರಿಕಾಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಕಾರಣ ಚೈನಾ. ಇದರ ಬಗ್ಗೆ ಮುಂದೆ ಹೇಳ್ತೀವಿ. ಆದರೆ ಈಗ ಮಲಕ್ಕಾ ಜಲಸಂಧಿಯ ಬಗ್ಗೆ ನಿಮಗೆ ಒಂದು ಪರಿಚಯ ಮಾಡಿಕೊಡ್ತೀವಿ ನೋಡಿ. ಇದು ಯಾಕಾಗಿ ಮುಖ್ಯ, ಜೊತೆಗೆ ಒಂದು ವೇಳೆ ಇದನ್ನೇನಾದರೂ ಮುಚ್ಚಿದರೆ ಯಾವ ದೇಶದ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ದೇಶದ ಮೇಲೆ ಏನು ಪರಿಣಾಮ, ಎಲ್ಲವನ್ನ ಹೇಳ್ತೀವಿ. ಸ್ಟ್ರೈಟ್ ಆಫ್ ಮಲಕ್ಕಾ ಅಥವಾ ಮಲಕ್ಕಾ ಜಲಸಂಧಿ ಅತ್ಯಂತ ಕಿರಿದಾದಂಥ ಒಂದು ಜಲಸಂಧಿ. 900 ಕಿಲೋಮೀಟರ್ ಉದ್ದ, ಜೊತೆಗೆ 65ರಿಂದ 250 ಕಿಲೋಮೀಟರ್ ಅಗಲದ ಒಂದು ಜಲಸಂಧಿ. ಮಲೈ ಪೆನಿನ್ಸುಲಾ ಜೊತೆಗೆ ಇಂಡೋನೇಷ್ಯನ್ ದ್ವೀಪ ಆದಂಥ ಸುಮಾತ್ರ ಇದರ ಮಧ್ಯೆ ಬರುವಂಥ ಜಲಸಂಧಿ. ಇನ್ನು ಇದು ಮೇಯ್ನ್ ಆಗಿ ಒಂದು ಶಿಪ್ಪಿಂಗ್ ಚಾನೆಲ್. ಇಂಡಿಯನ್ ಓಷನ್ ಜೊತೆಗೆ ಪೆಸಿಫಿಕ್ ಓಷನ್ ಮಧ್ಯೆ ಬರುವಂಥ ಒಂದು ಚಾನೆಲ್. ಸೊ ಇದರಿಂದ ಪ್ರಮುಖವಾಗಿ ಭಾರತ, ಥೈಲ್ಯಾಂಡ್, ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಪೂರ್, ವಿಯೆಟ್ನಾಂ, ಚೈನಾ, ಜಪಾನ್, ತೈವಾನ್ ಹಾಗೂ ಸೌತ್ ಕೊರಿಯಾ ದೇಶಗಳ ಹಡಗುಗಳು ಸಂಚಾರ ಮಾಡ್ತವೆ. ಸುಮಾರು 94,000 ಹಡಗುಗಳು ಪ್ರತಿ ವರ್ಷ ಈ ಒಂದು ಸ್ಟ್ರೈಟನ್ನು ಅಂದರೆ ಈ ಒಂದು ಜಲಸಂಧಿಯನ್ನು ಪಾಸ್ ಮಾಡುತ್ತೆ. ಆ್ಯಂಡ್ ಇದರಿಂದ ಇಡೀ ವಿಶ್ವದಲ್ಲೇ ಅತ್ಯಂತ ಬ್ಯುಸಿಯೆಸ್ಟ್ ಜಲಸಂಧಿ ಅನ್ನುವಂಥ ಹೆಗ್ಗಳಿಕೆಗೂ ಈ ಮಲಕ್ಕಾ ಜಲಸಂಧಿ ಪಾತ್ರವಾಗಿದೆ. ಇನ್ನು ವಿಶ್ವದ ಸುಮಾರು 25% ಟ್ರೇಡ್ ಮಾಡುವಂಥ ಗೂಡ್ಸ್ ಕೂಡ ಈ ಜಲಸಂಧಿ ಮೂಲಕನೇ ಹಾದು ಹೋಗುವಂಥದ್ದು. ಇದರಲ್ಲಿ ತೈಲ ಇದೆ, ಚೈನೀಸ್ ಮ್ಯಾನುಫ್ಯಾಕ್ಚರ್ಡ್ ಆಗಿರುವಂಥ ಪ್ರಾಡಕ್ಟ್ಗಳಿದ್ದಾವೆ, ಕೋಲ್, ಪಾಮ್ ಆಯಿಲ್, ಇಂಡೋನೇಷ್ಯನ್ ಕಾಫಿ, ಈ ರೀತಿಯಾಗಿ ಅನೇಕ ಸಾಮಗ್ರಿಗಳು, ಸರಕುಗಳು ಇದರ ಮೂಲಕನೇ ಹಾದು ಹೋಗುತ್ತೆ. ಇನ್ನು 2024ರಲ್ಲಿ ಸುಮಾರು 35% ತೈಲವನ್ನು ಬೈ ಸಿ ಅಂದರೆ ಜಲಸಂಧಿಯ ಮೂಲಕನೇ ಪಾಸ್ ಮಾಡಲಾಗಿತ್ತು. ಜೊತೆಗೆ 20% ಗ್ಯಾಸ್ ಕೂಡ ಈ ಜಲಸಂಧಿ ಮೂಲಕ ಹಾದು ಹೋಗಿತ್ತು. ಇದರ ಜೊತೆಗೆ ಇದನ್ನು ವಿಶ್ವದ ಕಂಜೆಸ್ಟೆಡ್ ಶಿಪ್ಪಿಂಗ್ ಚೋಕ್ ಪಾಯಿಂಟ್ ಅಂತ ಕರೀತಾರೆ. ಯಾಕಂದರೆ ಇದು ಕೇವಲ 2.5 ಕಿಲೋಮೀಟರ್ ಒಂದು ಕಿರಿದಾದಂಥ ಒಂದು ಜಲಸಂಧಿ. ಆ್ಯಂಡ್ ಇಲ್ಲಿ ಒಂದನ್ನು ಗಮನಿಸಬೇಕು, ಅದೇನು ಅಂತಂದರೆ ಚೀನಾದ ಅವಲಂಬನೆ ಈ ಜಲಸಂಧಿಯ ಮೇಲೆ. ಯಾಕಂದರೆ ಹತ್ತಿರ 80% ಕಚ್ಚಾ ತೈಲವನ್ನು ಚೀನಾ ಆಮದು ಮಾಡಿಕೊಳ್ಳೋದು ಈ ಜಲಸಂಧಿಯ ಮುಖಾಂತರ. ಅದರ ಜೊತೆಗೆ ಇದರ ಕಂಪ್ಲೀಟ್ ಟ್ರೇಡ್ ಏನಿದೆ ಅಂದರೆ ವ್ಯಾಪಾರ ವಹಿವಾಟು, ಇದರ 60% ಅಂದರೆ ಚೀನಾದ 60% ಅಷ್ಟು ಟ್ರೇಡ್ ಈ ಜಲಸಂಧಿ ಮೂಲಕನೇ ಹಾದು ಹೋಗುತ್ತೆ. ಈ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅಥವಾ ಬಂದ್ ಆಯಿತು ಅಂತಾದರೆ ಮುಂದೊಂದು ದಿನ ಚೀನಾಗೆ ದೊಡ್ಡ ಮರ್ಮಾಘಾತ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಸೊ ಇಂಡೈರೆಕ್ಟಾಗಿ ಈ ಒಂದು ಜಲಸಂಧಿಯನ್ನು ಬ್ಲಾಕ್ ಮಾಡಿದರೆ ಚೀನಾದ ಉಸಿರೇ ನಿಲ್ಲಿಸಿದಂತಾಗುತ್ತೆ. ಇದು ಈಗ ತತ್ಕ್ಷಣಕ್ಕೆ ಅಲ್ಲದೆ ಇದ್ದರೂ ಒಂದು ವೇಳೆ ಅಮೆರಿಕ ಈ ಹಾರ್ಮೋಸ್ನ ರುಚಿ ನೋಡಿರೋದ್ರಿಂದ ಭವಿಷ್ಯದಲ್ಲಿ ಚೀನಾ ಜೊತೆಗೆ ತಿಕ್ಕಾಟ ಶುರುವಾದರೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದರ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡಿದೆ. ಆದರೆ ಇದಕ್ಕೆ ತೀವ್ರ ವಿರೋಧವನ್ನು ಚೀನಾ ತೋರಿಸ್ತಾ ಇದೆ. ಅಮೆರಿಕಾಗೆ ಈ ಭಾಗದಲ್ಲಿ ಏನು ಕೆಲಸ ಅಂತ ಪ್ರಶ್ನೆ ಮಾಡ್ತಾ ಇದೆ. ಇದು ಚೀನಾದ ವಿಷಯ. ಇನ್ನು ನಮ್ಮ ದೇಶದ ವಿಷಯಕ್ಕೆ ಬರೋ ಹಾಗಿದ್ರೆ ನಮ್ಮ ದೇಶದ ಒಟ್ಟು ವ್ಯಾಪಾರದ 55% ಈ ಜಲಸಂಧಿಯ ಮೂಲಕವೇ ಆಗೋದು. ನೆನಪಲ್ಲಿಟ್ಕೊಳ್ಬೇಕು, ವ್ಯಾಪಾರದ ಬಗ್ಗೆ ಮಾತನಾಡ್ತಿರುವಂಥದ್ದು, ಕಚ್ಚಾ ತೈಲ ಅಲ್ಲ. ಹೀಗಾಗಿ ಈ ಜಲಸಂಧಿಯನ್ನು ಬಂದ್ ಮಾಡಿದರೆ ನಮ್ಮ ದೇಶದ ಉದ್ಯಮ ವಲಯಕ್ಕೆ ಒಂದು ದೊಡ್ಡ ಪೆಟ್ಟಂತೂ ಖಂಡಿತವಾಗ್ಲೂ ಬೀಳುತ್ತೆ. ಆದರೂ ಕೂಡ ಪ್ರಸ್ತುತವಾಗಿ ಹೇಳೋ ಹಾಗಿದ್ರೆ ನಮ್ಮ ದೇಶ ಭಾರತ ಈ ಜಲಸಂಧಿ ಹಾದು ಹೋಗುವಂಥ ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ ಈ 3 ದೇಶಗಳು ಜೊತೆಗೆ ಅಮೆರಿಕಾದ ಜೊತೆಗೂ ಕೂಡ ಉತ್ತಮ ಬಾಂಧವ್ಯ ಹೊಂದಿರೋದ್ರಿಂದ ಮುಂದೊಂದು ದಿನ ಈ ಒಂದು ವಾಯು ಪ್ರದೇಶವನ್ನು ಕಂಟ್ರೋಲ್ ಮಾಡ್ತಿರುವಂಥ ಅಮೆರಿಕಾವನ್ನು ಸೇರಿಸಿ ಹೇಳ್ತಿರುವಂಥದ್ದು.
ಈ ಜಲಸಂಧಿ ಏನಾದರೂ ಕಂಟಕಕ್ಕೆ ತಳ್ಳಲ್ಪಟ್ಟರೆ, ಈ ಜಲಸಂಧಿಯಲ್ಲಿ ಏನಾದರೂ ಈ ರೀತಿಯಾದಂಥ ಒಂದು ಬಂದ್ ರೀತಿಯಾದಂಥ ವಾತಾವರಣ ಉಂಟಾದರೂ ಕೂಡ ರಾಜತಾಂತ್ರಿಕವಾಗಿ ಇದನ್ನು ಭಾರತ ಬಗೆಹರಿಸ್ಕೊಳ್ಳೋದಕ್ಕೆ ಯತ್ನ ಮಾಡಬಹುದು. ಸೊ ಈಗ ಯುದ್ಧ ಮುಂಚೆ ಸೈನಿಕರನ್ನು ಬೇರೆ ದೇಶದ ಒಳಗಡೆ ನುಗ್ಗಿಸಿ ಕ್ಯಾಪ್ಚರ್ ಮಾಡುವಂಥ ಒಂದು ಪ್ರಾಕ್ಟೀಸ್ ಇತ್ತು. ಇದಾದ ಮೇಲೆ ವಾಯುದಾಳಿಗೆ ಅಪ್ಗ್ರೇಡ್ ಆಯಿತು. ಈಗ ಜಲಸಂಧಿಗೆ ಅಪ್ಗ್ರೇಡ್ ಆದಂತೆ ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಆ ದೇಶವನ್ನು ಈ ದೇಶ ಕಬ್ಜಾ ಮಾಡ್ಕೊಳ್ಳೋದನ್ನು ಬಿಟ್ಟು ಒಂದು ಜಲಸಂಧಿಯನ್ನು ಲಾಕ್ ಮಾಡಿದರೆ ಆ ಯುದ್ಧ ನಿಲ್ಲುತ್ತಾ ಅಥವಾ ಗೆದ್ದಂತಾಗುತ್ತಾ, ಅಥವಾ ಈ ಜಲಸಂಧಿಯನ್ನು ಬ್ಲಾಕ್ ಮಾಡೋದೇ ಮುಂದಿನ ಭವಿಷ್ಯದ ಒಂದು ಯುದ್ಧತಂತ್ರ ಆಗಬಹುದಾ ಗೊತ್ತಿಲ್ಲ. ಬಟ್ ಈಗಂತೂ ಸದ್ಯಕ್ಕೆ ಈ ಮಲಕ್ಕಾ ಜಲಸಂಧಿ ಭಾರೀ ಚರ್ಚೆಯಲ್ಲಿದೆ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.